ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಪಾಲಕ್ ಪಪ್ಪು ವಿತ್ ಪಾಲಕ್ ರಸಮ್. ಈ ರೆಸಿಪಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹೆವಿಯಾಗಿರೋದಿಲ್ಲ. ನಾನು ಯಾವುದೇ ರೆಸಿಪಿ ತೋರಿಸಿದ್ರು ಹೆವಿಯಾಗಿ ತೋರಿಸೋದಿಲ್ಲ. ತುಂಬ ಪ್ಲೈನು, ಅದ್ರ ಜೊತೆಗೆ ಸಿಂಪಲ್ಲಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು ಪಾಲಕ್ ಪಪ್ಪು ಮತ್ತು ಪಾಲಕ್ ರಸಮ್ಮು. ಈ ರಸಮ್ಮನ್ನು ನಾವು ಪಕೋಡ ಅಥವಾ ಪಾಪಡು ಈ ಥರ ಏನಾದರೂ ಜೊತೆಗೆ ಹಾಕ್ಕೊಂಬಿಟ್ಟು ರೈಸ್ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ಪಪ್ಪು ಒಂದೇ ಅಲ್ಲದೇ ರಸಮ್ ಕೂಡ ಸೈಡಿಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ರಸಮ್ನು ಕೂಡ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಈಗ ಈ ಪಪ್ಪು ಮಾಡೋದಕ್ಕೋಸ್ಕರ ನಾನು ಒಂದು ಚಿಕ್ಕ ಕಾಫಿ ಕಪ್ಪಷ್ಟು ನಾನು ಬೇಳೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಆ ಬೇಳೆಯಲ್ಲಿ ಪಾಲಕ್ ಸೊಪ್ಪನ್ನು ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಬಿಟ್ಟು ಈಗ ನೋಡಿ ಈ ಥರ ನೀಟಾಗಿ ತೊಳ್ಕೊಂಬಿಟ್ಟು ಹಾಕ್ಕೊಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಬೇಕಾಗುತ್ತೆ. 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. 2 ಹಸಿಮೆಣ್ಸಿನ್ಕಾಯಿ ಹಾಕಿದ ನಂತರ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿಕೊಂಡು ಹಾಕ್ಕೋಬೇಕು. ಅದಾದ ನಂತರ 2 ಟೊಮೊಟೊ, ದಪ್ಪ ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ರೆಂಬೆ ಕರಿಬೇವಿನ ಸೊಪ್ಪು, ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ ಬಂದುಬಿಟ್ಟು ಹುರಿದಿರೋ ಧನಿಯಾ ಪೌಡರ್ ಅಂತೀವಿ ಅಲ್ವೇ, ಅದನ್ನು ಹಾಕ್ಕೊಬೇಕು. ಅದಾದ ನಂತರ ವಾಟರ್ ಹಾಕ್ಕೊಬೇಕು. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾವು ಫಿಲ್ಟರ್ ನೀರು, ನಾರ್ಮಲ್ ವಾಟರ್ ಏನು ಬಳಸ್ತೀವೋ ಆ ನೀರನ್ನು ಹಾಕ್ಕೊಂಡ್ರೆ ಬೇಳೆ ಚೆನ್ನಾಗಿ ಕುದಿಯುತ್ತೆ. ಹಂಗಾಗಿ ನಮಗೆ ಪಪ್ಪಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಮೇಲೆಗಡೆ ಉಕ್ಕು ಬರದೇ ಇರೋದಕ್ಕೆ ವಿಜಲಿಂದ ಉಕ್ಕು ಬರುತ್ತೆ ಅಲ್ವಾ, ಹಂಗಾಗಿ ನಾನು ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ನಾವು ಒಂದು 4 ವಿಜಲ್ ಹಾಕಿಸ್ಕೊಬೇಕಾಗುತ್ತೆ. 4 ವಿಜಲ್ ಹಾಕಿಸಿದ ನಂತರ ನೋಡಿ ಈ ಥರ ನೀಟಾಗಿ ಕುದ್ದಿರುತ್ತೆ. 4 ವಿಜಲಿಗೆ ತುಂಬ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ನಾವು ಲಿಡ್ ಓಪನ್ ಮಾಡಿದ ನಂತರ ನೀರನ್ನ ಸಪ್ರೇಟ್ ಮಾಡ್ಕೊಬೇಕು. ಮೇಲೆಗಡೆ ಇರ್ತಕ್ಕಂಥ ಪಪ್ಪು ಕುದ್ದಿರೋ ನೀರನ್ನು ಸಪ್ರೇಟ್ ಮಾಡ್ಕೊಬೇಕು. ನೋಡಿ, ಒಂದು ಸಪ್ರೇಟ್ ಬೌಲ್ ತಗೊಂಡ್ಬಿಟ್ಟು ಆ ಬೇಳೆ ಮತ್ತು ಗಟ್ಟಿ ಇರ್ತಕ್ಕಂಥದ್ದನ್ನೆಲ್ಲ ರಸಮನ್ನು ಮಾತ್ರ ಸಪ್ರೇಟಾಗಿ ತೊಗೊಂಬಿಟ್ಟು ಗಟ್ಟಿ ಇರುವಂತಹ ಬೇಳೆ, ಟೊಮೊಟೊ ಸೊಪ್ಪು ಎಲ್ಲದನ್ನು ಕೂಡ ಮಸುಗುತ್ತಿ ಹೆಲ್ಪಿಂದ ಈ ಥರ ನೀಟಾಗಿ ಮಸ್ಕೊಬೇಕಾಗುತ್ತೆ. ನಾನು ಮಸಗುತ್ತಿಲೇ ಮಸಿತೀನಿ ನೀಟಾಗಿ. ಕೆಲವರು ಬ್ಲೆಂಡರು ಈ ಥರ ಎಲ್ಲ ಬಳಸ್ತಿರ್ತಾರೆ, ಅದ್ರ ಸಹಾಯದಿಂದನೂ ಕೂಡ ನಾವು ಬ್ಲೆಂಡ್ ಮಾಡ್ಕೋಬೋದು. ನೋಡಿ, ನಾನು ಅದರಲ್ಲೂ ಕೂಡ ಒಂದು ಸ್ವಲ್ಪ ಲಾಸ್ಟಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊಪ್ಪೆಲ್ಲ ನೀಟಾಗಿ ಚಿಕ್ಕ ಪೀಸಸ್ ಆಗುತ್ತೆ ಅಂತ ನಾನು ಬ್ಲೆಂಡರಲ್ಲೂ ಕೂಡ ಬ್ಲೆಂಡ್ ಮಾಡಿಕೊಂಡೆ. ಈಗ ಒಂದು ಸೈಡಲ್ಲಿ ಒಗ್ಗರಣೆಗೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೋಸ್ಕರ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು, ಅಥವಾ ತುಪ್ಪ ಆದರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಬೇಕು. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅದೇ ರೀತಿ ಒಂದು 6 ರಿಂದ 7 ರೆಂಬೆ ಅಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಬೇಕು. ಅದಾದ ನಂತರ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು 1 ರೆಂಬೆಯಷ್ಟು ಕರಿಬೇವಿನ ಸೊಪ್ಪು, 1 ಒಣಮೆಣ್ಸಿನ್ಕಾಯಿ ಇಷ್ಟು ಸಹ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲದೂ ಕೂಡ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಗ್ಗರಣೆ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ನೋಡಿ, ನಾನು ಈ ಥರ ಬಂದಿದೆ. ಇಷ್ಟು ಬಂದ ನಂತರ ನಾವು ಮೊದಲೇ ಏನು ಎತ್ತಿಟ್ಕೊಂಡಿದ್ವಿ ಅಲ್ವಾ, ರಸಮನ್ನು ಸಪ್ರೇಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಪಪ್ಪಿಂದ ತೆಗ್ದಿರುವಂತಹದ್ದು ಆ ರಸಮ್ಮಿಗೆ ಸ್ವಲ್ಪ ಇದೇ ಒಗ್ಗರಣೆನ ನಾನು ತೆಗೆದು ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾವು ಪಪ್ಪನ್ನು ಮಸ್ಕೊಂಡಿದ್ವಿ ಅಲ್ವಾ, ಕುಕ್ಕರಲ್ಲಿರುವಂತಹ ಪಪ್ಪನ್ನು ಕೂಡ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಂಡಿರುವಂತಹದ್ದು ಪಪ್ಪಲ್ಲಿ ಸ್ವಲ್ಪ, ಜೊತೆಗೆ ರಸಮ್ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಆ ರಸಮಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಅದರಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಮುಗೀತು. ಎರಡೂ ಕೂಡ ಅಟ್ ಎ ಟೈಮು. ನಾವು ಈ ಪಪ್ಪನ್ನು ನಾವು ಮುದ್ದೆಗಾದರೂ ತಿನ್ಬೋದು, ಚಪಾತಿ, ರೊಟ್ಟಿ, ಈ ಥರ ಪರೋಟ ಏನಾದ್ರಲ್ಲಾದರೂ ಗಟ್ಟಿ ಇರುವಂತಹದ್ದು ಅದ್ರ ಜೊತೆ ತಿನ್ಬೋದು. ಕೊನೆಯದಾಗಿ ಡೈಜೆಷನಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ರಸಮು. ಎರಡೂ ಕೂಡ ಅಟ್ ಎ ಟೈಮ್ ರೆಡಿ ಆದಂಗೆ ಇರುತ್ತೆ ನಮಗೆ. ನಾನು ಯಾವಾಗಲೇ ಆಗಲಿ ಪಪ್ಪು ಮಾಡಿದಾಗ ಈ ಥರ ರಸಮನ್ನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಅದರಲ್ಲಿ ಕೂಡ ಒಗ್ಗರಣೆ ಹಾಕ್ತೀನಿ. ಸೊ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಹಂಗಾಗಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನೀವು ಕೂಡ ಈ ಸಿಂಪಲ್ ಪಪ್ಪು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಪಾಲಕ್ ಪಪ್ಪನ್ನು ತುಂಬ ಹೆಲ್ದಿ ಹಾಗೆ ಟೇಸ್ಟಿ ಕೂಡ ಹೌದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿ ವಿಡಿಯೋನೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆವಾಗ ನೀವು ವಿಡಿಯೋನ ನೋಡ್ಬೋದು.